ಹಲೋ, ಹ್ಯಾಪಿ ಬರ್ಡೇ. ಹೋಯ್ತು ಅಷ್ಟೇ, ಕಟ್ ಮಾಡಿ ಏನಿಲ್ಲ. ಅಷ್ಟೇನಾ ಅದು? ಉರ್ಬಿಟ್ಟು ಕಟ್ ಮಾಡಮ್ಮ. ಹ್ಯಾಪಿ ಬರ್ಡೇ ಗಾಯ್ಸ್, ರಾಧೆ ರಾಧೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ತಿಂಡಿಗೆ ಬಂದೆ, ಬಟ್ ಇನ್ನೂ ತಿಂಡಿ ಆಗಿಲ್ಲ. ಮಮ್ಮಿ ಆಗ್ಲಿನ್ ಮಾಡ್ತಾವ್ರೆ, ಅದೇನೋ ಪಲ್ಯ ಹೇಳಿದ್ರು, ಅದು ಲೇಟ್ ಆಗೈತೆ. ಅದಕ್ಕೋಸ್ಕರ ಇವಾಗ ಒಂದು 10 ನಿಮಿಷ ಲೇಟ್ ಆಗುತ್ತೆ ತಿಂಡಿ ಆಗೋವರೆಗೂ. ನೋಡೋಣ, ಜಲ್ದಿ ಆದರೆ ತಿನ್ಕೊಂಡು ಹೋಗ್ತೀನಿ, ಇಲ್ಲ ಹಂಗೆ ಹೋಗ್ತೀನಿ. ಓನೇನಮ್ಮ? ಆಯ್ತು, ಇರೋ 5 ನಿಮಿಷ. ಕುಕ್ಕರ್ ಒಂದ್ ಕಡೆ ಕೂಗುತ್ತೆ, ಒಂದ್ ಕಡೆ ಚಪಾತಿ ಬೇಯಿಸ್ಕೊಡ್ತೀನಪ್ಪ. ಎರಡೆರಡು ಕೊಡಿ, ಹೋಗ್ಲಿ ಸಾಕು. ಒಂದೇ ಒಂದು ತಿನ್ಕೊಂಡು ಜಲ್ದಿ, ಅಲ್ಲೇ ಟೈಮ್ ಎಷ್ಟು ಜಾಸ್ತಿ ಆಗೈತೆ. ತಿಂಡಿ ಕೂಡ ಹೋಗ್ಬಿಟ್ಟು ನಾವು ನೋಡ್ತಾ ಇರ್ತೀನಿ ತಿಂಡಿ ಬರೋವರೆಗೂ. ಇನ್ನೊಂದು ರಿಮೋಟ್ ಇಲ್ಲಿ, ಗಾಡಿನ ಗಾಡಿ ಎಲ್ಲ ಈಚೆ ಹಾಕ್ಬಿಡ್ಬೇಕು ನಂಗಿದೆ. ಇನ್ನು ಗಾಡಿ ರನ್ನಿಂಗಲ್ಲೇ ಐತೆ. ನಮ್ಮಪ್ಪ ರನ್ನಿಂಗ್ ಬಿಡು ಅಂದರು, ಇನ್ನೂ ಬಂದಿಲ್ಲ ಅವರು. ಅಲ್ಲಿರೋರ್ಗು ಇದಾದರೂ ಈಚೆ ಹಾಕ್ತೀನಿ. ಏನೋ ಓಡಿಸ್ಬೇಕಾದ್ರೆ ಸೌಂಡ್ ಬರ್ತದೆ, ಅದೇನು ಟೆಸ್ಟ್ ಮಾಡಿಸ್ಬೇಕು. ಸರ್ವಿಸ್ಗೆ ಹೋದಾಗ ಚೆನ್ನಾಗೇ ಹೋಯ್ತಾ ಇರ್ತದೆ. ಒಂಚೂರು ಎಕ್ಸ್ಲೇಟರ್ ರೈಸ್ ಮಾಡಿದ ತಕ್ಷಣ ಸೌಂಡ್ ಗೊತ್ತೈತೆ. ಏನಂತ ತೋರಿಸ್ಬೇಕು. ಲಾಸ್ಟ್ ಟೈಮ್ ಮಾಡಿಸಿದ್ದೆ ಅದೇ ಥರ ಆದಾಗ ಗ್ರೀಸ್ ಹಾಕ್ತಾರೆ. ಈ ಸತಿನೂ ಅದೇನೋ ಏನು ಪ್ರಾಬ್ಲಮ್ ಅಂತ ನೋಡಿಸ್ಬಿಟ್ಟು ತೋರಿಸ್ಬಿಟ್ಟು ಮಾಡಿಸ್ಬೇಕು. ಇಲ್ಲಾಂದರೆ ಸುಮ್ಮನೆ ಜಾಸ್ತಿ ಆದಾಗ ಹಿಂಸೆ ಆಗೋಯ್ತದೆ. ಮಮ್ಮಿ ತಿಂಡಿ ಜಲ್ದಿ ಆಲ್ರೆಡಿ ಎಷ್ಟೊಂದು ಆಗೋಗೈತೆ. ಫಾಸ್ಟಾಗಿ ತಿಂಡಿ ಮುಗಿಸ್ಕೊಂಡು ಎದ್ದೋಡೋಗ್ಬಿಡ್ತೀನಿ. ಗೈಸ್, ತಿಂಡಿ ಮುಗಿಸ್ಕೊಂಡು ಹೊರಟೆ. ಇವಾಗ ಶೂ ಹಾಕ್ಕೋಬೇಕು. ಶೂ ಎಲ್ಲ ಹಾಕ್ಕೊಂಡು ಕೀರ್ ಇಟ್ಬಿಡೋಣ. ಶೂ ಹಾಕ್ಕೊಂಡು ಹೊರಡ್ತೀನಿ. ಕಾಲೇಜ್ ಮುಗಿಸ್ಕೊಂಡು ಇಲ್ಲಿ ನನ್ನ ಫ್ರೆಂಡ್ ಬದವನ ಅದಕ್ಕೆ ಕಾಯ್ಕೊಂಡು ಇಲ್ಲೇ ನಿಂತಿದ್ದೀನಿ. ಅವನಿನ್ನೂ ಎಲ್ಲೋ ಹಿಂದೆಗಡೆನೇ ಉಳ್ಕೊಂಬಿಟ್ಟು ಅವನು ಇನ್ನೂ ಬಂದಿಲ್ಲ. ರೀಲ್ಸ್ ನೋಡ್ತಾ ಇರೋದು ಹೆಂಗೆ ನೋಡ್ತಾವನು. ಓಯ್ ಲವ್ ಎಲ್ಲಿ ಫೋನ್ ಮಾಡಲ, ಅವ್ನು ಎಲ್ಲವನೇ ಬರೋವರೆಗೂ ಕಾಯ್ಬೇಕೀಗ. ಕಾಯ್ದುಬಿಟ್ಟು ಹೋಗ್ಬೇಕು. ಬರಲಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರೋಣ. ರೀಲ್ಸ್ ನೋಡ್ತಾ ಇರ್ತೀನಿ ಅವ್ನು ಬರೋವ್ರಿಗೆ. ಇನ್ನೇನು ಮಾಡೋಣ, ಬರೋದಿಲ್ಲ. ಬರೋ ನೋಡಲಿ ಲೆಕ್ಕ ಗಿಡಕ್ಕೆ ರೋಡ್ ಕ್ರಾಸ್ ಮಾಡ್ಕೊಂಡು ಜಸ್ಟ್ ಬಂದೆ ಮನೆಗೆ. ಡೋರ್ ಹಾಕ್ಬಿಟ್ಟು ಡೋರ್ ತೆಗಿತಾ ಇದ್ದೀನಿ. ನಮ್ಮ ಯಾರ ಜೊತೆ ಮಾತಾಡ್ತಾವ್ರಲ್ಲ, ತೆಗ್ದು ಎರಡು ಮೇಲೆ ತೆಟ್ಟಿಗ್ಬಿಟ್ಟು ಹೋಯ್ತೀನಿ. ವಾಯ್ಸ್ ಬ್ರೇಕ್ ಆಯ್ತೈತೆ ಅಂದರೆ ಸ್ವಲ್ಪ ಲಾಲಿಪಾಪ್ ತಿಂತಾ ಇದ್ದೆ. ರೀಲ್ಸ್ ನೋಡ್ತಾವ್ರೆ ಮದರ್ ಇಂಡಿಯಾ. ನಾನು ಏನು ಮಾಡೋಣ ಇವಾಗ. ಒಂದು ಜ್ಯೂಸ್ ಐತೆ, ನೆನೆ ತಂದಿಟ್ಟಿದ್ದು. ಆ ಜ್ಯೂಸ್ ಕುಡಿತೀನಿ. ಹೌಸ್ ಇಟ್ಟಿದ್ದೆ ಅದಕ್ಕೆ. ಹೌಸನ್ನು ಎಲ್ಲದು ನನಗೆ ಸಿಗೋದದು. ನಾನು ಎಲ್ಲಿಟ್ಟೋಗಿದ್ದೆ ಅಲ್ಲೇ ಐತೆ. ಕ್ರಿಕೆಟ್ ಆಡ್ತಾ ಇರ್ತಾರೆ, ಅಲ್ಲಾದರೂ ಹೋಗ್ಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು ಬಂದ್ಬಿಟ್ಟು ಓದ್ಕೋಬೇಕು. ಎಕ್ಸಾಮ್ ಇದೆ, ನಾಳೆ ಇಂಟರ್ನಲ್ ಐತೆ, ಅದಕ್ಕೆ ಓದ್ಕೋಬೇಕು. ಸದ್ಯ ಹಂಗೆ ಇವತ್ತು ಪ್ರೆಸೆಂಟೇಷನ್ನು ಮುಗಿಸಿದ್ದು ಒಳ್ಳೇದಾಗಿಲ್ಲ ಅಂದರೆ ಮತ್ತೆ ನಾಳೆ ಮಾಡಬೇಕು. ಗಾಳಿ ಬೀಸ್ತಾ ಇರೋದಕ್ಕೆಲ್ಲ ಐಟಮ್ ಎಗರೋಗಂಗೆ ಕಾಣಿಸ್ತಾ ಇದೆ. ಎತ್ತಿಟ್ಟಿಲ್ಲ ಅಂದರೆ ಮತ್ತೆ ಒಂದು ಕಡೆಯಿಂದ ಹುಡುಕ್ಬೇಕಾಯ್ತದೆ. ಹೋಗಿದ್ದೆ ಹೋಯ್ತು, ಹೇಳ್ತು ಆರ್ತೈತೆ. ಜಲ್ದಿ ಎತ್ತಿಟ್ಬಿಡ್ತೀನಿ. ಎಲ್ಲೋಯ್ತು ಅದು, ಕೆಳಗಡೆ ಹೋಯ್ತು ಅನ್ನಿಸ್ತು. ಕೆಳಗಡೆ ಹೋಯ್ತು, ಎತ್ತಿಟ್ಬಿಟ್ಟು ಸಿಗ್ತೀನಿ. ಈಗ ಎಲ್ಲ ಆರೋದ್ರೆ ಕಷ್ಟ. ಆಮೇಲೆ ಒಂದು ಕಡೆಯಿಂದ ಹುಡ್ಕೋಕ್ಕಾಗಲ್ಲ ಎಲ್ಲೆಲ್ಲ ಆರ್ತೈತೆ ಅಂತ. ಇಷ್ಟು ಬಾಟ್ಲುಗಳೇ ಆರ್ತೈತೆ ಅಂತ ಲೆಕ್ಕ ಹಾಕೊಳ್ಳಿ. ಇನ್ನು ಬಟ್ಟೆ ಇರಲ್ವಾ, ತೊಳಿ. ಆ ಕಡೆಯಿಂದ ಗಾಳಿ ಬೀಸ್ತಾ ಇರತ್ತೆ. ಮಳೆ ಗಿಳೆ ಬಂದರೆ ಆಮೇಲೆ ಫುಲ್ಲು ಧೂಳಿಪಟ ಆಗೋಯ್ತದೆ. ಮಮ್ಮಿ ಬರ್ತಡೇ ಐತೆ, ಮಮ್ಮಿಗೆ ಗೊತ್ತಿಲ್ಲ, ಮರ್ತೋಗಿರ್ತಾರೆ. ಇವಾಗ ಹೋಗ್ಬಿಟ್ಟು ಕೇಕ್ ತರಕ್ಕೆ ಹೇಳಿದ್ದೀನಿ. ಯಾರೂ ಇಲ್ಲ ಮನೆಯಲ್ಲಿ, ಡ್ಯಾಡಿ, ನಾನು, ಮಮ್ಮಿ ಅಷ್ಟೇ. ಅಕ್ಕ ಅವ್ರು ಯಾರಿಲ್ಲ. ಅವ್ರು ಬಂದಾಗ ಬೇರೆ ತೊಗೊಂಬತ್ತೀನಿ. ಈಗ ಅದಕ್ಕೆ 2 ಪೀಸ್ ಸಿಂಗಲ್ ತೊಗೊಂಬನ್ನಿ ಅಂತ ಹೇಳಿದ್ದೀನಿ. ನಮ್ಮಪ್ಪ ಹೋಗೋರು ಹಂಗೆ ಕೆಳಗಡೆ. ಅದಕ್ಕೋಸ್ಕರ ಈಗ ಹೋಗ್ಬಿಟ್ಟು ನಮ್ಮಮ್ಮಂಗೆ ಗೊತ್ತಿಲ್ಲ ಬರ್ತಡೇ ಅಂತ. ಸೊ ಅದಕ್ಕೆ ಅವರೆಲ್ಲ ಬಂದಾಗ ಇನ್ನೊಂದ್ಸಲಿ ಕಟ್ ಮಾಡ್ತೀನಿ. ಈಗ ಅದಕ್ಕೆ ಚಿಕ್ಕ ಸಿಂಪಲ್ ಪೀಸ್ ತಂದರೆ ಕಟ್ ಮಾಡಿಸ್ತೀನಿ ಇವತ್ತು, ಅವ್ರು ಸರ್ಪ್ರೈಸ್ ಆಗಲಿ ಅಂತ ಅಷ್ಟೇ. ಇದೆಲ್ಲ ಇದು ಗಾಳಿ ಬೀಸ್ತಿತ್ತು ಅಂತ ಇನ್ನೊಂದು 2-3 ಐತೆ. ಅದೇನಿಲ್ಲ, ಎತ್ತಿ ಎಲ್ಲ ಒಳಗಡೆ ಹಾಕ್ಬಿಟ್ಟಿದ್ದೀನಿ. ಇಲ್ಲಾಂದರೆ ಎಲ್ಲ ಎಗರೋಗ್ಬಿಡ್ತಾಯಿತ್ತು. ಆಲೆ ಎಷ್ಟೊಂದು ಬಿದ್ದು, ಇದೆಲ್ಲ ಬಿದ್ದು ಆಲೆ ಚೆಲ್ಲಾಡಿ ಗಾಳಿ ಬೀಸ್ತೈತಿ. ಎಲ್ಲ ಎತ್ತಿಟ್ಟೆ ಆಗೋಯ್ತಲ್ಲ. ಹಲೋ,
ಹ್ಯಾಪಿ ಬರ್ಡೇ. ಆದ್ಮೇಲೆ 15 15 ತಾರೀಕಿಲ್ಲ ಕೈನ ತಾನೆ ಶುಕ್ರವಾರ ತಿನ್ನಲ್ಲ ಅಂತಾನೆ ಎರಡೇ ತರಿಸಿರೋದು. ಅವ್ರು ಬಂದಾಗ ದೊಡ್ಡದು ಕಟ್ ಮಾಡೋಣ ಅಂತ. ಬನ್ನಿ ಹಚ್ಬಾರಮ್ಮ. ಇಟ್ಕೋ ಅಲ್ಲಿ. ಎಲ್ಲಿ ಇಡೋಣ? 1-2 ನಿಮಿಷ ಇಲ್ಲ, ಅರ್ಧಂಬರ್ಧ ಕೆಲಸ ಮಾಡಿ ಬರಕ್ಕಾಗಲ್ಲ. ಇದು ಹಚ್ಬಿಟ್ಟು ಹೋಗಿ ಬನ್ನಿ. ಆಯ್ತು, ವರ್ಷದಲ್ಲಿ 3 ಸತಿ ಬರ್ತಡೇ ಮಾಡ್ಕೋಬೇಕು ಇವಾಗ. ಏನಾಗಲ್ಲ. ಎದಳಪ್ಪ ಆಫ್ ಆಗೋಯ್ತು. ಎಲ್ಲಿ ಆಫ್ ಆಯ್ತು? ಅಷ್ಟೇ ಕಟ್ ಮಾಡಿ, ಏನಿಲ್ಲ. ಅಷ್ಟೇನಾ ಅದು? ಉರ್ಬಿಟ್ಟು ಕಟ್ ಮಾಡಮ್ಮ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇಷ್ಟೊಂದು ದಿನ ಆದಮೇಲೆ ಲ್ಯಾಪ್ಟಾಪ್ ಆನ್ ಮಾಡ್ತಾ ಇದ್ದೀನಿ. ವರ್ಕೇ ಆಯ್ತಲ್ಲ. ಯಾಕೋ ಏನು ಟೈಮಿಂಗ್ ಇದೂ ಹೇಳ್ತಿದ್ದಂಗೆ ಏನಾಗೋಯ್ತು. ಇಷ್ಟೊತ್ತು ಕಷ್ಟಪಟ್ಟೆ, ಚಾರ್ಜ್ ಆಗದೆ ಏನೇನೋ ಮಾಡಿದೆ. ಇವು ವೀಡಿಯೋ ಮಾಡೋಣ ಹಂಗೆ ಹೆಂಗೂ ಕೂತೇ ಇದ್ದೀನಿ ಅಂತ ತೆಗ್ದು ಹೇಳ್ತಿದ್ದಂಗೆ ಆನೆ ಆಗಿಬಿಡೋದ. ನೋಡಿದ್ರೆ ಸೇಮ್ ಪ್ರಾಬ್ಲಮ್ ಹಂಗೆ ಆಯಿತು. ಆಗ್ಲಿಂದ ಇದೆ. ಸೆಕೆ ಕೂತ್ಕೊಳ್ಳೋಕ್ಕಾಯ್ತಿಲ್ಲ. ಫ್ಯಾನ್ ಆನಲ್ಲಿದ್ರೂ ಕೂತಿದ್ದ ಬೆವರ್ತಾ ಇದ್ದೀನಿ. ಫುಲ್ ಸೆಕೆ ಅಂದರೆ ಸೆಕೆ. ಇದರಲ್ಲೊಂಚೂರು ವರ್ಕಿಂಗ್ ಪ್ರೋಗ್ರೆಸ್ಸಿಗೆ ತಗೊಂಬಂದು ಯೂಸ್ ಮಾಡೋಣ ಅಂದರೆ ಬಂದಿದೆ. ಸುಮ್ಮನೆ ಹೆಂಗೂ ವರ್ಕ್ ಆಗೋಲ್ಲ ಇದು ಅಂತ. ಬಟ್ ಈ ವರ್ಕ್ ಮಾಡೋಕ್ಕೆ ಅಂತ ಹೋಯ್ತಾ ಇದ್ದೀನಿ, ವರ್ಕೇ ಆಯ್ತಾ ಇಲ್ಲ. ಏನು ಮಾಡೋದು? ಏನೇನೋ ತೋರಿಸ್ತಾ ಇದೆಲ್ಲ ಸಖತ್ ಪ್ರಾಬ್ಲಮ್ ಐತೆ. ಇದು ಸ್ವಲ್ಪ ಲ್ಯಾಗ್ ಇಶ್ಯೂಸ್. ಇದು ಮೌಸ್ ಎಲ್ಲ ತಗೊಂಡಿದ್ದೀನಿ ವರ್ಕ್ ಆಗೋದಿರಲಿ ಅಂತ. ಇದೇನೇನೋ ಹೈಬರ್ನೇಟಿಂಗ್ ಅಂತ ಹಿಂಗೆ ಎಮರ್ಜೆನ್ಸಿ ಟೈಮಲ್ಲಿ ಆಗ್ಬಿಟ್ರೆ ಹಿಂಗೆ ನಾನೇನಾರ PPT ಬಿಡು ನಾಳೆ ಕೊಡೋದಲ್ವ ಅಂತ ನೈಟ್ ಮಾಡಿದ್ದಿದ್ರೆ ಇದೇ ಗತಿನಿ. ಹಿಂಗೆ ಫುಲ್ ಲ್ಯಾಗು ನಾನೇ ಆಗೋಯ್ತಲ್ಲ. ನಾನಾಯ್ತು, ವರ್ಕ್ ಆಯ್ತಲ್ವಲ್ಲ. ಯಾವ ಬಟನ್ ಪ್ರೆಸ್ ಮಾಡಿದ್ರೆ ವರ್ಕ್ ಆಯ್ತಲ್ಲ. ಏನು ಕ್ಯಾಮ್ರಾದಲ್ಲಿ ಹೇಳ್ತಿದ್ದಂಗೆ ಅದಕ್ಕೆ ಸೆನ್ಸ್ ಆಯ್ತೈತೆ ಅನ್ಸೋದು. ಇಲ್ಲೇನು ಹೇಳ್ತಿದ್ದೀನಿ ಹಂಗೈತೆ. ಯಾವ್ದು ಹೊತ್ತಿದ್ರು ವರ್ಕ್ ಆಯ್ತಲ್ಲ. ಯಾವ್ದು ಲಾಗಿಗೆ ಆಗೋಯ್ತು ಅನಿಸ್ತದೆ. ಏನು ನಾನು ಹಾಲಿನ ನೋಡ್ತಾ ಇದ್ದೀನಿ, ವರ್ಕೇ ಆಯ್ತಲ್ಲ. ಏನು ನೋಡಿದ್ರು ಸ್ಪೇಸ್ ಹೊಡೆದು ಗೊತ್ತಲ್ಲ. ರಿಫ್ರೆಶ್ ಮಾಡಿಬಿಟ್ರೆ ಇದನ್ನ. ಹಿಂಗಿರಲಿಲ್ಲ, ಫುಲ್ಲೆಲ್ಲ ಚೆನ್ನಾಗಿತ್ತು. ಪಾಸ್ವರ್ಡ್ ತೋರಿಸಲ್ಲ. ಬಂತಪ್ಪ ಫೈನಲಿ ವೆಲ್ಕಮ್ ಅಂತ. ಈಗ ಇಷ್ಟೊತ್ತಾದಮೇಲೆ ಲ್ಯಾಪ್ಟಾಪ್ ಎಷ್ಟೊತ್ತು ಯೂಸ್ ಮಾಡಿದ್ರು ಅದು ಯಾಕೋ ವರ್ಕ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಅದನ್ನೇ ಎತ್ತಿಟ್ಬಿಟ್ಟೆ. ಇನ್ನೇನು ಅದೇನು ವರ್ಕ್ ಆಯ್ತಾನೆ ಇಲ್ಲ. ಆಗ್ಲಿಂದ ಬರೀ ಪ್ರೊಸೆಸಿಂಗಲ್ಲೇ ಇದೆ. ಸೊ ಅದಕ್ಕೆ ವೀಡಿಯೋ ಎಡಿಟ್ ಆದರೂ ಮಾಡೋಣ ಅಂತ ಬಂದೆ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.